ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸಲ್ಲಿ ಪ್ರಾಬ್ಲಮ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫಾಲೋಯಿಂಗ್ ಆರ್ ದ ಸಮ್ಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2022 ಆ್ಯಂಡ್ 31st March 2023. ಇಲ್ಲಿ ಒಂದು ಕಂಪನಿ 2 years ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ 31st March 2022ನಲ್ಲಿ 5 lakh ಇದೆ ಆ್ಯಂಡ್ 23ನಲ್ಲೂ ಕೂಡ 5 lakh ಇದೆ. ಜನರಲ್ ರಿಸರ್ವ್ಸ್ 1,50,000 in 2022 ಆ್ಯಂಡ್ 23ನಲ್ಲಿ 1,25,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 76,500 and year 76,250. Term loan 1,55,000 and 1,75,000. Sundry creditors 1,31,250 and 2,75,000. Provision for taxation 76,250 and year 84,250. And total in 2022 11,89,000 ಇದೆ and 23ನಲ್ಲಿ 2023ನಲ್ಲಿ 12,35,500 ಇದೆ. ಇದಿಷ್ಟನ್ನು ಕೂಡ ಲಯಬಿಲಿಟೀಸ್, ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅಸೆಟ್ಸಲ್ಲಿ ಏನಿದೆ ಅಂದರೆ ಪ್ರಿಮೈಸಸ್ 4,75,000 5 lakh ಇದೆ. ಮಷಿನರಿ 4,22,500 and 3,75,000. Equipments 40,500 and 45,000. Stock 74,000 1 lakh. Sundry debtors 1,60,000 2 lakh. Cash 7,000 3,000 and bank 10,000 ಇದೆ. ಗುಡ್ ವಿಲ್ ಬಂದು 12,500 in 2023 ಇದೆ. ಆ್ಯಂಡ್ ಟೋಟಲ್ 2022ನಲ್ಲಿ ಅಸೆಟ್ಸ್ ಎಷ್ಟಿದೆ ಅಂದರೆ 11,89,000 ಆ್ಯಂಡ್ 2023ನಲ್ಲಿ 12,35,000 ಇದೆ. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಫಸ್ಟು ಇಂಟೀರಿಯಂ ಡಿವಿಡೆಂಡ್ ಪೇಯ್ಡ್ ₹25,000 ಇದೆ. ಡಿವಿಡೆಂಡ್ 25,000 ಪೇ ಮಾಡಿದ್ದಾರೆ. ಆ್ಯಂಡ್ ಡಿಪ್ರಿಷಿಯೇಷನ್ ಆನ್ ಪ್ರಿಮೈಸಸ್ ಈಸ್ ಪ್ರೊವೈಡೆಡ್ ಅಟ್ 5% ಕೊಟ್ಟಿದ್ದಾರೆ. ದೆನ್ ಮಷಿನರಿ ಆಫ್ ₹75,000 ವಾಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಇಯರ್. ಸೊ ಇಲ್ಲಿ ಮತ್ತೆ ಮಷಿನರಿನ ಪರ್ಚೇಸ್ ಮಾಡಿದ್ದಾರೆ ಅಥವಾ ಅಕ್ವೈರ್ಡ್ ಮಾಡಿದ್ದಾರೆ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ದ ಇಯರ್ ವಾಸ್ ₹75,000 ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಅಂತ ಹೇಳಿದ್ದಾರೆ. ಸೊ ಇದು ಬಂದು 12 marks ಪ್ರಾಬ್ಲಮ್. ಆ್ಯಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ 12 marks ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತಂದರೆ ಕ್ಯಾಶ್ ಫ್ಲೋ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ನಿಮಗೆ ಏನಂತಂದರೆ ಕ್ವಶನ್ನ ಓದಾದ್ಮೇಲೆ ಫಸ್ಟು ನೀವು ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಐಟಮ್ ಶೇರ್ ಕ್ಯಾಪಿಟಲ್ ಇದೆ, ಏನು ಚೇಂಜಸ್ ಇಲ್ಲ, ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಜನರಲ್ ರಿಸರ್ವ್ಸು 1,50,000 ಇದ್ದಿದ್ದು 1,25,000 ಆಗಿದೆ. ಇದನ್ನು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹ್ಯಾಡ್ ಮಾಡ್ಕೊಳ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸು ಬಿಗಿನಿಂಗ್ ಇಯರ್ 76,500 ಇದೆ, ಆಮೇಲೆ 76,250 ಇದೆ. ಟರ್ಮ್ ಲೋನ್ ಇದೆ. ನೆಕ್ಸ್ಟು ಸೆಂಟ್ರಿ ಕ್ರೆಡಿಟರ್ಸ್, ಇದು ಬಂದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸಲ್ಲಿ ಅಥವಾ ಎಕ್ಸ್ಪೆನ್ಸಸ್ಸಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ಅಸೆಟ್ಸಲ್ಲಿ ಪ್ರಿಮೈಸಸ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಮಷಿನರಿನೂ ಕೂಡ ಫಿಕ್ಸ್ಡ್ ಅಸೆಟ್. ದೆನ್ ಎಕ್ವಿಪ್ಮೆಂಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಸ್ಟಾಕ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ನೆಕ್ಸ್ಟು ಸೆಂಟ್ರಿ ಡೇಟಾಸ್ ಕರೆಂಟ್ ಅಸೆಟ್ಸ್. ಕ್ಯಾಶು ಕೂಡ ಕರೆಂಟ್ ಅಸೆಟ್ಸ್. ಬ್ಯಾಂಕ್ ಕರೆಂಟ್ ಅಸೆಟ್ಸ್. ಆ್ಯಂಡ್ ಗುಡ್ ವಿಲ್ ಇಲ್ಲಿ ಏನಂತ ಅಂದರೆ ಫಿಕ್ಸ್ಡ್ ಅಸೆಟ್ ಇಂಟ್ಯಾಂಜಿಬಲಲ್ಲಿ ಬರುತ್ತೆ, ಇದನ್ನು ರಿಟರ್ನ್ ಆಫ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಟೋಟಲ್ ಕೊಟ್ಟಿದ್ದಾರೆ. ಇದಾದಮೇಲೆ ನಿಮಗೆ ಏನಂತ ಅಂದರೆ ಫಸ್ಟು ವರ್ಕಿಂಗ್ ನೋಟ್ಸ್ನ ಮಾಡಬೇಕಾಗತ್ತೆ. ವರ್ಕಿಂಗ್ ನೋಟ್ಸ್ನ ಯಾವುದ್ರ ಮೇಲೆ ಮಾಡಬೇಕು ಅಂತಂದರೆ ಇಲ್ಲಿ 3 ಫಿಕ್ಸ್ಡ್ ಅಸೆಟ್ಸ್ ಏನೇನಿದೆ ಆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ವರ್ಕಿಂಗ್ ನೋಟ್ನ ಮಾಡಬೇಕು. ಯಾಕೆ ವರ್ಕಿಂಗ್ ನೋಟ್ ಮಾಡಬೇಕು ಅಂತಂದರೆ ಏನಾದರೂ ಪರ್ಚೇಸ್ ಇತ್ತು ಅಂದರೆ ಅಥವಾ ಡಿಪ್ರಿಷಿಯೇಷನ್ ಆಗಿದೆ, ಅಪ್ರಿಷಿಯೇಷನ್ ಆಗಿದ್ರೆ ಅದನ್ನು ನಾವು ಅಡ್ಜಸ್ಟ್ಮೆಂಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ವರ್ಕಿಂಗ್ ನೋಟ್ ಯಾವ ರೀತಿ ಮಾಡೋದಂತ ನೋಡೋಣ. ವರ್ಕಿಂಗ್ ನೋಟಲ್ಲಿ ನೋಡಿ, ಫಸ್ಟ್ ಯಾವುದಿದೆ, ಪ್ರಿಮೈಸಸ್ ಇದೆ. ಪ್ರಿಮೈಸಸ್ ಅಕೌಂಟ್ ಅಂತ ತಗೊಳ್ಳಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ ಅಮೌಂಟ್ ಈ ರೀತಿಯೇ ಕಾಲಮ್ ತೊಗೋಬೇಕು. ಸೊ ಪ್ರಿಮೈಸಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ ಅಸೆಟ್ಸ್ ಆಗಿದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ, 4,75,000 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ, 4,75,000 ಅಂತ. ಅದಾದಮೇಲೆ ಪ್ರಿಮೈಸಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಇದೆ. ಡಿಪ್ರಿಷಿಯೇಷನ್ ಆನ್ ಪ್ರಿಮೈಸಸ್ ಈಸ್ ಪ್ರೊವೈಡೆಡ್ ಅಟ್ 5% ಅಂತ ಹೇಳಿದ್ದಾರೆ. ಸೊ ಇಲ್ಲಿ 5% ಡಿಪ್ರಿಷಿಯೇಷನ್ ಅಂತ ಹೇಳಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 4,75,000 ಇದೆ. 4,75,000 ಮೇಲೆ
5% ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ ಅಂದರೆ 23,750 ಬರುತ್ತೆ. ಸೊ ಇಲ್ಲಿ ತಗೊಳ್ಳಿ, ಬೈ ಡಿಪ್ರಿಷಿಯೇಷನ್ ಅಕೌಂಟ್ 4,75,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 23,750 ಬರುತ್ತೆ. ಸೊ ಇದು ಬಂದು ಡಿಪ್ರಿಷಿಯೇಷನ್. ಅದಾದಮೇಲೆ ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ತೊಗೊಳ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೊಳ್ತೀವಿ. ಡಿಪ್ರಿಷಿಯೇಷನ್ ಏನಾದ್ರು ಇತ್ತು ಅಂದರೆ ಅಡ್ಜಸ್ಟ್ ಮಾಡ್ತೀವಿ ಇಲ್ಲಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ ಪ್ರಿಮೈಸಸ್ತು 5 lakh ಇದೆ, ಓಪನಿಂಗು 4,75,000, ಕ್ಲೋಸಿಂಗ್ 5 lakh ಇದೆ. ಸೊ ನಾವು ಮೇಕ್ ದ ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಡಿಪ್ರಿಷಿಯೇಷನ್ನು 23,750 ಪ್ಲಸ್ 5 lakh ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಂದರೆ 23,750 ಪ್ಲಸ್ 5 lakh ಎಷ್ಟು ಬರುತ್ತೆ ಅಂದರೆ 5,23,750 ಬರುತ್ತೆ. ಈ 5,23,750ನಲ್ಲಿ ಇದು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, 4,75,000ನ ಲೆಸ್ ಮಾಡಿ. ಆವಾಗ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕಲ್ಲಿ ಬರೀಬೇಕು. ಟು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂದರೆ 48,750. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಪ್ರಿಮೈಸಸ್ ಅಕೌಂಟಲ್ಲಿ ಫಸ್ಟ್ ಯು ಹ್ಯಾವ್ ಟು ಟೇಕ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಡಿಪ್ರಿಷಿಯೇಷನ್ ಏನಾದ್ರು ಇತ್ತು ಅಂದರೆ ಅದನ್ನು ಚಾರ್ಜ್ ಮಾಡಿ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೊಳ್ಳಿ. ಟೋಟಲ್ ಮಾಡಿ ವಿಚ್ ಎವರ್ ಇಸ್ ಐ, ಯಾವ ಸೈಡ್ ಜಾಸ್ತಿ ಬರುತ್ತೆ ಡೆಬಿಟ್ ಆರ್ ಕ್ರೆಡಿಟ್, ಅದನ್ನು ಬ್ಯಾಂಕಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ನ ಕ್ಯಾರಿ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಬಂತು ಅಂದರೆ 48,750 ಬಂತು. ಆ್ಯಂಡ್ ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಯಾವುದಿದೆ ಅಂದರೆ ಮಷಿನರಿ ಇದೆ. ಮಷಿನರಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ. ಮಷಿನರಿ ಅಕೌಂಟ್ ಅಂತ ತಗೊಳ್ಳಿ. ಸೇಮ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅಂದರೆ ಮಷಿನರಿಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,22,500 ಇದೆ. ಇಲ್ಲಿ ಮಷಿನರಿಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 4,22,500 ಇದೆ. ಅದಾದಮೇಲೆ ನೆಕ್ಸ್ಟು ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡಿ. ಮಷಿನರಿ ಆಫ್ ₹75,000 ವಾಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಇಯರ್. ಸೊ ಹೊಸದಾಗಿ ಮಷಿನರಿನ ಪರ್ಚೇಸ್ ಮಾಡಿದರೆ 75,000ಗೆ, ಅದನ್ನು ಕೂಡ ತಗೊಳ್ಳಿ. ಟು ಬ್ಯಾಂಕ್ ಅಕೌಂಟ್ 75,000 ಅಂತ. ಸೊ ಅದಾದಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಆಯಿತು, ಇದು ಪರ್ಚೇಸ್ ಮಾಡಿರೋದನ್ನ ಟು ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡಿದ್ದೀರಾ 75,000. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ಇಲ್ಲಿ ಒಂದು ಲೈನ್ ಬಿಟ್ಟು ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 3,75,000 ಇದೆಯಲ್ವಾ, ಅದನ್ನು ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 3,75,000 ತಗೊಳ್ಳಿ. ನಾವು ಮೇಕ್ ದ ಟೋಟಲ್ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂದರೆ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಒಂದು ಓಪನಿಂಗ್ ಬ್ಯಾಲೆನ್ಸ್ 4,22,500 ಪ್ಲಸ್ ಬ್ಯಾಂಕ್ ಅಕೌಂಟಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರೋದು ಬಂದು 75,000. ಈಗ ಟೋಟಲ್ ಎಷ್ಟಾಗುತ್ತೆ ಅಂದರೆ 4,97,500. 4,97,500ಅಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂನ ಲೆಸ್ ಮಾಡಿ 3,75,000ನ ಲೆಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 1,22,500 ಬರುತ್ತಲ್ವಾ. ಇದನ್ನೇ ಡಿಪ್ರಿಷಿಯೇಷನ್ ಅಮೌಂಟ್ ಅಂತ ತಗೊಳ್ಳಿ. ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇದು 1,22,500. ಯಾಕಂತಂದರೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು 4,22,500 ಇತ್ತು. ಸೊ ಇಲ್ಲಿ 3,75,000 ಆಗಿದೆ. ಸೊ ವ್ಯಾಲ್ಯೂ ರೆಡ್ಯೂಸ್ ಆಗಿದೆ ಅಂತಂದರೆ ಅದು ಡಿಪ್ರಿಷಿಯೇಷನ್ ಆಗುತ್ತೆ. ಸೊ ಇಲ್ಲಿ ಹೊಸದಾಗಿ ಮಷಿನರಿನ ಪರ್ಚೇಸ್ ಮಾಡಿದ್ದಾರೆ. ಸೊ ಬಟ್ ಪ್ರಿಮೈಸಸ್ ಅಕೌಂಟಲ್ಲಿ ಏನಂತಂದರೆ ಅವರೇ ಡೈರೆಕ್ಟಾಗಿ ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿದ್ರು, 5% ಅಂತ. ಹಾಗಾಗಿ ಇಲ್ಲೇ ನಾವು ಡಿಪ್ರಿಷಿಯೇಷನ್ ಬರೆದು ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು, ಬ್ಯಾಲೆನ್ಸನ್ನ ಇಲ್ಲಿ ಬರೆದ್ವಿ. ಬಟ್ ಮಷಿನರಿ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಡಿಷನಲ್ ಮಷಿನರಿನ ಪರ್ಚೇಸ್ ಮಾಡೋದಾರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೋಡಿ 4,22,500 ಇದ್ದಿದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ 3,75,000 ರೆಡ್ಯೂಸ್ ಆಗಿದೆ ಅಂತಂದರೆ ದಟ್ ಮೀನ್ಸ್ ಡಿಪ್ರಿಷಿಯೇಷನ್ ಆಗಿದೆ ಅಂತ. ಸೊ ಇಲ್ಲಿ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೋರಿಸ್ತೀವಿ. ಸೊ ನೆಕ್ಸ್ಟು ಎಕ್ವಿಪ್ಮೆಂಟ್ ಅಕೌಂಟ್. ಎಕ್ವಿಪ್ಮೆಂಟ್ಸ್ ಎಷ್ಟಿದೆ ಅಂತಂದರೆ 40,500 ಆ್ಯಂಡ್ 45,000 ಇದೆ. ಸೇಮ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಅಂತಂದರೆ 40,500 ತೊಗೊಳ್ಳಿ ಓಪನಿಂಗ್ ಬ್ಯಾಲೆನ್ಸು. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಕ್ವಿಪ್ಮೆಂಟ್ಸ್ಗೆ ಏನು ಅಡ್ಜಸ್ಟ್ಮೆಂಟ್ಸಲ್ಲೂ ಡೀಟೇಲ್ಸ್ ಕೊಟ್ಟಿಲ್ಲ. ಹಾಗಾಗಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 45,000 ಇದೆ. ಸೊ ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ 45,000. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಲೆಸ್ ಮಾಡಿ 45,000 ಮೈನಸ್ 40,500ನ ಲೆಸ್ ಮಾಡಿದ್ರೆ 4,500 ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಟು ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ನ ತೋರಿಸಿ ಎಕ್ವಿಪ್ಮೆಂಟ್ ಅಕೌಂಟ್ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ದ ಇಯರ್ ₹75,000 ಅಂತ. ಸೊ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟೀಸ್ಗಳು ಕೊಟ್ಟಿದ್ದಾರೆ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಯಬಿಲಿಟೀಸಲ್ಲಿ. ಸೊ ಇದಕ್ಕೂ ಕೂಡ ಒಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಸೇಮ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಲಯಬಿಲಿಟೀಸ್ ಇದ್ದಾಗ ಅದನ್ನು ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನಾವು ಕ್ರೆಡಿಟ್ ಸೈಡ್ ಬರಿತೀವಿ, ಅಸೆಟ್ಸಲ್ಲಿ ಡೆಬಿಟ್ ಸೈಡ್ ಬರಿತೀವಿ, ಲಯಬಿಲಿಟೀಸಲ್ಲಿ ಕ್ರೆಡಿಟ್ ಸೈಡ್ ಬರಿತೀವಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ 76,250 ಇದೆ. ಇಯರ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 76,250 ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು
ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ದ ಇಯರ್ ವಾಸ್ 75,000 ಇದೆ. ಟು ಬ್ಯಾಂಕ್ ಅಕೌಂಟ್ ಅಂತ ಎಷ್ಟು ಅಂತಂದರೆ 75,000 ತೊಗೊಳ್ಳಿ. ಸೊ ಇಲ್ಲಿ 75,000 ಇದೆಯಲ್ವಾ, ಇದನ್ನು ಟು ಬ್ಯಾಂಕ್ ಅಕೌಂಟ್ ಅಂತ 75,000ನ ತೊಗೊಳ್ಳಿ. ಅದಾದಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ ಅಂದರೆ 84,250 ಇದೆ. 84,250ನ ತೊಗೊಳ್ಳಿ. ನಾವು ಮೇಕ್ ದ ಟೋಟಲ್. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. 75,000 ಪ್ಲಸ್ 84,250 1 ಸೆಕೆಂಡ್ 75,000 ಪ್ಲಸ್ 84,250 ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 1,59,250 ಬರುತ್ತೆ. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂದರೆ 76,250ನ ಲೆಸ್ ಮಾಡಿದ್ರೆ 83,000 ಇಸ್ ದ ಪ್ರಾವಿಷನ್. ಎಷ್ಟಿದೆ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಬೈ ಪ್ರಾವಿಷನ್ ಅಕೌಂಟ್ 83,000. ಸೊ ಇದಿಷ್ಟನ್ನು ಕೂಡ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ ಅದಕ್ಕೆ ನಾವು ವರ್ಕಿಂಗ್ ನೋಟ್ನ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಪ್ರಿಮೈಸಸ್ ಕಂಪ್ಲೀಟಾಗಿ ಆಯಿತು, ನೆಕ್ಸ್ಟ್ ಮಷಿನರಿ ಆಯಿತು, ಎಕ್ವಿಪ್ಮೆಂಟ್ಸ್ ಆಯಿತು, ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೂಡ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಆ್ಯಕ್ಚುಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮೆಟ್ ಏನಿದೆ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಅಂತ. ಸೊ ಪರ್ಟಿಕ್ಯುಲರ್ಸ್ 2 ಅಮೌಂಟ್ ಕಾಲಮ್ನ ತೊಗೊಳ್ಳಿ. ಸೊ ಫಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಯಾವುದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಆಪ್ರೇಟಿಂಗ್ ಕ್ಯಾಶ್ ಫ್ಲೋನ ಮಾಡ್ತಾ ಇದ್ದೀವಿ. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ಫಸ್ಟು ಮಾಡ್ತೀವಿ. ಫಸ್ಟು ಇಲ್ಲಿ ಏನಂತ ಅಂದರೆ ನೆಟ್ ಪ್ರಾಫಿಟ್ನ ತೊಗೋಬೇಕಾಗತ್ತೆ. ನೆಟ್ ಪ್ರಾಫಿಟ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ನೆಟ್ ಪ್ರಾಫಿಟ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಿಗಿನಿಂಗ್ ಇಯರ್ 76,500 ಇದೆ 2022ನಲ್ಲಿ. 23ನಲ್ಲಿ 76,250 ಇದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ 76,500 ಇದ್ದಿದ್ದು 76,250 ಆಗಿದೆ. ಅಲ್ಲಿಗೆ 250 ಲಾಸಲ್ಲಿದೆ. ಯಾಕಂತಂದರೆ ಇಲ್ಲಿ ವ್ಯಾಲ್ಯೂ ಪ್ರಾಫಿಟ್ ಏನಾಗಿದೆ, ರೆಡ್ಯೂಸ್ ಆಗಿದೆ. ಸೊ ಹಾಗಾಗಿ ಲಾಸ್ ಎಷ್ಟಿದೆ ಅಂತಂದರೆ ಈಗ ಲೆಸ್ ಮಾಡಿ 76,500ಅಲ್ಲಿ 76,250ನ ಲೆಸ್ ಮಾಡಿದ್ರೆ 250 ಏನಾಗಿದೆ, ಆಲ್ರೆಡಿ ಲಾಸಲ್ಲಿದೆ. ಅದಾದಮೇಲೆ ಜನರಲ್ಸ್ ಆ್ಯಂಡ್ ರಿಸರ್ವ್ಸ್ ನೋಡಿ, 1,50,000 ಇದ್ದಿದ್ದು 1,25,000 ಆಗಿದೆ. ಈವನ್ ಜನರಲ್ ರಿಸರ್ವ್ಸಲ್ಲೂ ಕೂಡ ರೆಡ್ಯೂಸ್ ಆಗಿದೆ. ಎಷ್ಟು ಅಂತ ಅಂದರೆ 1,50,000 ಇದ್ದಿದ್ದು 1,25,000 ಆಗಿದೆ. ಸೊ ಇಲ್ಲಿ 25,000 ರೆಡ್ಯೂಸ್ ಆಗಿದೆ. ಸೊ ಆ್ಯಂಡ್ ಇಯರ್ 250 ರೆಡ್ಯೂಸ್ ಆಗಿದೆ. ಸೊ 25,000 ಪ್ಲಸ್ 250 ಆಲ್ರೆಡಿ ಏನಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸಲ್ಲಿದೆ. ಸೊ ಅದನ್ನು ಮೈನಸ್ ವ್ಯಾಲ್ಯೂನಲ್ಲಿ ಬರ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫ್ರಮ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದು ಮೈನಸ್ ವ್ಯಾಲ್ಯೂ. ಯಾಕಂತಂದರೆ ಇಲ್ಲಿ ನೆಟ್ ಪ್ರಾಫಿಟ್ಟು ಮತ್ತು ಜನರಲ್ ರಿಸರ್ವ್ಸು ಎರಡು ವ್ಯಾಲ್ಯೂಸ್ ಕೂಡ ರೆಡ್ಯೂಸ್ ಆಗಿದೆ. ದಟ್ ಮೀನ್ಸ್ ಲಾಸ್ ಆಗಿದೆ 25,250. ಸೊ ಇದು ಬ್ರ್ಯಾಕೆಟಲ್ಲಿ ಬರ್ದಿರೋದ್ರಿಂದ ಇದು ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಮೈನಸ್ ವ್ಯಾಲ್ಯೂ. ಅದಾದಮೇಲೆ ನೆಕ್ಸ್ಟು ಪ್ರಾಫಿಟ್ಗೆ ನಾವೇನಂತಂದರೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ಏನು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತಂದರೆ, ಸೊ ಬಿಸ್ನೆಸ್ಗೆ ಡೈರೆಕ್ಟಾಗಿ ಯಾವುದೇ ಥರದ ಕ್ಯಾಶ್ ಇನ್ಫ್ಲೋ ಅಥವಾ ಕ್ಯಾಶ್ ಔಟ್ಫ್ಲೋ ಆಗಿರಲ್ಲ. ಇದು ಇಂಡೈರೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್ ಆಗಿ ಏನಂತಂದರೆ ಅದು ಮಷಿನರಿ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಮತ್ತು ಇಲ್ಲಿ ಇಂಟೀರಿಯಮ್ ಡಿವಿಡೆಂಡ್ನ ಪೇ ಮಾಡಿರ್ತೀವಿ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸು. ಸೊ ಈ ರೀತಿ ಏನೇನು ನಮಗೆ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರುತ್ತೋ ಅದನ್ನು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದನ್ನು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ನೋಡಿ, ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ. ಅದರಲ್ಲಿ ಫಸ್ಟು ಡಿಪ್ರಿಷಿಯೇಷನ್. ಸೊ ನಮಗೆ ಡಿಪ್ರಿಷಿಯೇಷನ್ ಆಗಿದೆಯಾ? ಎಸ್ ಆಗಿದೆ. ಡಿಪ್ರಿಷಿಯೇಷನ್ ಯಾವುದಕ್ಕಾಗಿರುತ್ತೆ ಅಂದರೆ ಫಿಕ್ಸ್ಡ್ ಅಸೆಟ್ಸ್ಗೆ ಆಗಿರುತ್ತೆ. ಅದಕ್ಕೋಸ್ಕರನೇ ನಾವು ಈ ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಪ್ರಿಮೈಸಸ್ ಅಕೌಂಟಲ್ಲಿ ಡಿಪ್ರಿಷಿಯೇಷನ್ ಎಷ್ಟಿದೆ ಅಂತಂದರೆ 23,750 ಬಂದಿದೆ. ಪ್ರಿಮೈಸಸ್ ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 23,750 ಬಂದಿದೆ. ನೆಕ್ಸ್ಟು ಮಷಿನರಿ ಅಕೌಂಟಲ್ಲಿ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಅಂತ ಎಷ್ಟು ಬಂದಿದೆ? 1,22,500. 1,22,500. ಅಲ್ಲಿಗೆ ಟೋಟಲು 1,46,250 ಏನಾಗಿದೆ, ಡಿಪ್ರಿಷಿಯೇಷನ್ ಆಗಿದೆ. ಅದನ್ನು ನೀವು ಇಲ್ಲಿ ತಗೊಳ್ಳಿ. ಡಿಪ್ರಿಷಿಯೇಷನ್ ಪ್ರಿಮೈಸಸ್ ಪ್ಲಸ್ ಮಷಿನರಿ ಎರಡರಿಂದ ಎಷ್ಟಾಗಿದೆ ಅಂತಂದರೆ 1,46,250. ಇದು ಕ್ಲಿಯರ್ ಆಯಿತಾ? ಓಕೆ. ಆ್ಯಂಡ್ ನೆಕ್ಸ್ಟು ಇಂಟೀರಿಯಮ್ ಡಿವಿಡೆಂಡ್ನ ಪೇ ಮಾಡಿದ್ದೀವಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್, ಡಿವಿಡೆಂಡ್ನ ಪೇ ಮಾಡಿದ್ದೀವಿ. ಎಷ್ಟು ಅಂದರೆ 25,000. ಸೊ ಇಲ್ಲಿ ತಗೊಳ್ಳಿ, ಇಂಟೀರಿಯಮ್ ಡಿವಿಡೆಂಡ್ 25,000. ಅದಾದಮೇಲೆ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ನು ಕೂಡ ಪೇ ಮಾಡಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ಗೆ ನಾವು ಆಲ್ರೆಡಿ ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದರಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಎಷ್ಟು ಬಂದಿದೆ ಅಂತಂದರೆ 83,000 ಬಂದಿದೆಯಲ್ವ, ಇದನ್ನು ತಗೊಳ್ಳಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಅಂತ. ಸೊ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 83,000. ಇದಿಷ್ಟನ್ನು ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್
ಅಲ್ಲಿ ಬರುತ್ತೆ. ಯೂಶಲಿ ನಿಮಗೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಡಿಪ್ರಿಷಿಯೇಷನ್, ಒಂದು ಡಿವಿಡೆಂಡ್ ಪೇ ಮಾಡಿರೋದು, ಇನ್ಕಮ್ ಟ್ಯಾಕ್ಸು ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ಸ್ನ ನೀವು ಸೇಲ್ ಮಾಡಬೇಕಾದ್ರೆ ಯಾವುದಾದ್ರೂ ಲಾಸ್ ಆಗಿತ್ತು ಅಂತಂದರೆ ಅದನ್ನು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಲ್ಲಿ ತೊಗೊಳ್ತೀವಿ. ಸೊ ಇದಿಷ್ಟೇ ಐಟಮ್ ಬರುತ್ತೆ ಯೂಶಲಿ ನಿಮಗೆ. ನಾವು ಮೇಕ್ ದ ಟೋಟಲ್ ಮಾಡಿ 1,46,250 ಪ್ಲಸ್ ಆ್ಯಂಡ್ ನೆಕ್ಸ್ಟು 25,000 ಆ್ಯಂಡ್ 83,000 ಟೋಟಲ್ ಎಷ್ಟಾಗುತ್ತೆ ಅಂದರೆ 2,54,250 ಆಗುತ್ತೆ. 2,54,250. ಇವಾಗ ಮೈನಸ್ 25,250 ಇಂದ ಎಷ್ಟಂತಂದರೆ 2,54,250ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2,29,000 ಬರುತ್ತೆ. ಸೊ ಇಲ್ಲಿ ಮೈನಸ್ ವ್ಯಾಲ್ಯೂ ಇದೆ, ಇದು ಪ್ಲಸ್ ವ್ಯಾಲ್ಯೂ ಇದೆ. ಇದು ಅಡ್ಜಸ್ಟ್ ಮಾಡಿದಾಗ ನಮಗೆ 2,29,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಏನಂತಂದರೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನೆಟ್ ಪ್ರಾಫಿಟ್ಗೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ಸು. ಸೊ ಎಕ್ಸ್ಪೆನ್ಸಸ್ ಇದ್ದರೆ ಹ್ಯಾಡು, ಇನ್ಕಮ್ ಇದ್ದರೆ ಲೆಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ಥರದ ಇನ್ಕಮ್ ಇಲ್ಲ, ಸೊ ಹಾಗಾಗಿ ನಿಲ್ ಅಂತ ತಗೊಳ್ಳಿ. ನೆಟ್ ಫ್ಲೋ ಬಿಫೋರ್ ಅಡ್ಜಸ್ಟಿಂಗ್ ಎಷ್ಟು ಬಂದಿದೆ ಅಂತಂದರೆ 2,29,000 ಬಂದಿದೆ. ಸೊ ಇದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಆ್ಯಡ್ ಮಾಡ್ತೀವಿ. ಯಾವುದನ್ನು ಅಂತಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಮೈನ್ ಥಿಂಗ್ ಏನಂತ ಅಂದರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದ್ರೆ ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ಯಾವುದು ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಅಂತ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿರಬೇಕು. ಸೊ ಇಲ್ಲಿ ನೋಡಿ ಸೆಂಟ್ರಿ ಕ್ರೆಡಿಟರ್ಸ್ 1,31,250 ಇದ್ದಿದ್ದು 2,75,000 ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ ಅಂದರೆ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ 43,750 ಇನ್ಕ್ರೀಸ್ ಆಗಿದೆ. 43,750. 2,31,250 ಇದ್ದಿದ್ದು 250 ಇದ್ದಿದ್ದು ಎಷ್ಟಂತಂದರೆ 2,75,000 ಆಗಿದೆ ಅಂದರೆ 43,750. ಸೊ ಇಲ್ಲಿ ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಆ್ಯಡ್ ಮಾಡ್ತೀವಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಯಾವುದಾದ್ರೂ ಇದೆಯಾ ನೋಡಿ. ಕರೆಂಟ್ ಅಸೆಟ್ಸಲ್ಲಿ ಡಿಕ್ರೀಸ್ ಆಗಿರಬೇಕು. ಸೊ ಕರೆಂಟ್ ಅಸೆಟ್ಸ್ ಇಲ್ಲಿ ಯಾವುದು ಡಿಕ್ರೀಸ್ ಆಗಿಲ್ಲ. ಸೊ ಈ ಕ್ಯಾಶ್ ಬ್ಯಾಂಕ್ನ ನಾವು ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ತೊಗೊಳ್ತೀವಿ. ಸೊ ಇಲ್ಲಿ ಇದು ಬರಲ್ಲ. ಸೊ ಸಂಡೇ ಡೇಟಾಸ್ ಕೂಡ ಇನ್ಕ್ರೀಸ್ ಆಗಿದೆ, ಸ್ಟಾಕ್ ಕೂಡ ಇನ್ಕ್ರೀಸ್ ಆಗಿದೆ, ಇವೆರಡೂ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಸೊ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಎಷ್ಟು ಅಂತ ಅಂದರೆ 43,750. 2,29,000ಗೆ 43,750ನ ಆ್ಯಡ್ ಮಾಡಿ. 2,29,000 ಪ್ಲಸ್ 43,750ನ ಆ್ಯಡ್ ಮಾಡಿದ್ರೆ 2,72,750 ಬರುತ್ತೆ. ಸೊ ಇದಕ್ಕೆ ಲೆಸ್ ಮಾಡಬೇಕಾಗಿರೋದೇನೆಂದರೆ ಇದಕ್ಕೆ ಆಪೋಸಿಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದ್ರೆ ಅದನ್ನು ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎರಡೇ ಕರೆಂಟ್ ಅಸೆಟ್ಸ್ ಐಟಮ್ಸ್ ಇದೆ. ಸೊ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು ಸ್ಟಾಕ್ ಇನ್ಕ್ರೀಸ್ ಆಗಿದೆ. ಸೊ ಆ್ಯಡ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಎಷ್ಟು ಅಂತ ಅಂದರೆ ಇಲ್ಲಿ 74,000 ಇದ್ದಿದ್ದು 1,00,000 ಆಗಿದೆ ಅಂದರೆ 26,000 ಲೆಸ್ ಮಾಡ್ತೀವಿ. ಸೆಂಟ್ರಿ ಕ್ರೆಡಿಟರ್ಸು 1,60,000 ಇದ್ದಿದ್ದು 2,00,000 ಆಗಿದೆ. ಸೊ ಇಲ್ಲಿ ಏನಂತಂದರೆ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಲೆಸ್ ಮಾಡ್ತೀವಿ. ಎಷ್ಟು ಅಂತ ಅಂದರೆ 40,000. ಸೊ ಅದು ಬಿಟ್ಟರೆ ಕರೆಂಟ್ ಲಯಬಿಲಿಟಿ ಯಾವುದಿಲ್ಲ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಸ್ಟಾಕ್ ಇನ್ಕ್ರೀಸ್ ಆಗಿದೆ 26,000 ಲೆಸ್ ಮಾಡಿ. ನೆಕ್ಸ್ಟು ಡೆಟಾಸು 40,000. 26,000 ಪ್ಲಸ್ 40,000 ಮಾಡಿದ್ರೆ 66,000 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಮೈನಸ್ ವ್ಯಾಲ್ಯೂ ಅಂತ ತಗೊಳ್ಳಿ. ನಾವು 2,72,750 ಇಂದ 66,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2,06,750 ಬರುತ್ತೆ. ಸೊ ಇಲ್ಲಿ ಏನಂತಂದರೆ 2,06,750 ಬರುತ್ತೆ. ಸೊ ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಇತ್ತು ಅಂದರೆ ಲೆಸ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಎಷ್ಟು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಿದ್ದೀವಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಲ್ಲ, ಈ ಇನ್ಕಮ್ ಟ್ಯಾಕ್ಸ್ನ ತೊಗೋಬೇಕು. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ದ ಇಯರ್ ವಾಸ್ 75,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿರೋದು ಈ ಬ್ಯಾಲೆನ್ಸನ್ನು ಆಲ್ರೆಡಿ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಿ ಲೆಸ್ ಮಾಡಿದ್ದೀರಾ. ಸೊ ಇನ್ಕಮ್ ಟ್ಯಾಕ್ಸ್ ಡ್ಯೂರಿಂಗ್ ಇಯರ್ ಏನು ಪೇ ಮಾಡಿರ್ತೀರಲ್ವ ಅದನ್ನು ಇಲ್ಲಿ ಲೆಸ್ ಮಾಡಬೇಕಾಗುತ್ತೆ 75,000. ಸೊ ಇಲ್ಲಿ ತಗೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದೀರಾ ಅಂದರೆ 75,000 ಪೇ ಮಾಡಿದ್ದೀರಾ. ಸೊ 2,06,750ನಲ್ಲಿ 75,000ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,31,750 ಆಗುತ್ತೆ. ಸೊ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಸೊ ಅಲ್ಲಿಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಇಲ್ಲಿ ತನಕ ಬರುತ್ತೆ 1,30,000.
1,31,750. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ನೀವು ನೆಟ್ ಪ್ರಾಫಿಟ್ ತೊಗೊಳ್ಳಿ. ನೆಟ್ ಪ್ರಾಫಿಟ್ ಅಂತಂದರೆ ರಿಸರ್ವ್ಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡರಿಂದನೂ ಕೂಡ ತೊಗೊಂಡಾಗ ಇಲ್ಲಿ ಲಾಸ್ ಆಗಿದೆ. ಸೊ ಲಾಸ್ ಅಮೌಂಟನ್ನು ತೊಗೊಂಡಿದ್ವಿ. ಅದಕ್ಕೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಏನು ಆ್ಯಡ್ ಮಾಡ್ತೀವಿ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡ್ತೀವಿ. ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಲೆಸ್ ಮಾಡ್ತೀವಿ. ಫೈನಲ್ ಆಗಿ ನಮಗೆ ನೆಟ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಸಿಗುತ್ತೆ 1,31,750. ಅಲ್ಲಿಗೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಮುಗೀತು. ಇದ್ರ ಅಡ್ಜಸ್ಟ್ಮೆಂಟ್ ನೆಕ್ಸ್ಟ್ ಪಾರ್ಟ್ ಏನಂತ ಅಂದರೆ ನೆಟ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಥವಾ ಇನ್ವೆಸ್ಟಿಂಗ್ ಆಕ್ಟಿವಿಟೀಸಿಂದ ಏನೇನಿದೆ ಅಂತ ನೋಡೋಣ. ಸೊ ಆಪ್ರೇಟಿಂಗ್ ಆಕ್ಟಿವಿಟೀಸಲ್ಲಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, ನಾನ್ ಕ್ಯಾಶ್ ಇನ್ಕಮ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಈ ರೀತಿ ಇದು ಅಸೆಟ್ಸಲ್ಲಿ ವೇರಿ ಆಗಿರೋದು ಬರುತ್ತೆ. ಬಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ ಏನಾದರೂ ಮಷಿನರಿ ಪರ್ಚೇಸ್ ಮಾಡಿದರೆ ಅಥವಾ ನೀವು ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿದರೆ ಅದು ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಅಂದರೆ ಅಡ್ಜಸ್ಟ್ಮೆಂಟ್ ನೋಡಿ. ಮಷಿನರಿ ವಾಸ್ ₹75,000 ವಾಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಇಯರ್. ಮಷಿನರಿನ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಅಕ್ವಿಸೇಷನ್ ಆಫ್ ಮಷಿನರಿ ಎಷ್ಟಂತಂದರೆ 75,000. ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ಸ್ ನಾವು 2 ಸರಿ ಟ್ರೀಟ್ ಮಾಡಿರ್ತೀವಿ, ಎಲ್ಲ ಒಂದು ವರ್ಕಿಂಗ್ ನೋಟಲ್ಲಿ ಮತ್ತು ಮೇಯ್ನಲ್ಲಿ. ಸೊ ಇಲ್ಲಿ ಮಷಿನರಿ ಎಷ್ಟಿದೆ ಅಂದರೆ ಬ್ಯಾಲೆನ್ಸು 75,000. ವಾಟ್ ಈಸ್ ದಿಸ್ ಪರ್ಚೇಸ್ ಕೊಟ್ಟಿದ್ದಾರಾ? ಅಕ್ವಿಸೇಷನ್ ಆಫ್ ಮಷಿನರಿ 75,000. ಆ್ಯಂಡ್ ನೆಕ್ಸ್ಟು ಎಕ್ವಿಪ್ಮೆಂಟ್ ನೋಡಿ. ಎಕ್ವಿಪ್ಮೆಂಟಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೇನು ಬ್ಯಾಲೆನ್ಸಿಂಗ್ ಫಿಗರ್ ಇತ್ತಿರುತ್ತಲ್ವಾ, ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಪರ್ಚೇಸ್. ಸೊ ಎಕ್ವಿಪ್ಮೆಂಟಲ್ಲಿ ಎಷ್ಟಿದೆ? 4,500 ಇದೆ. ಅದನ್ನು ಇಲ್ಲಿ ತಗೊಳ್ಳಿ 4,500. ಆ್ಯಂಡ್ ಪ್ರಿಮೈಸಸಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೆ 48,750. ಸೊ ಅದನ್ನು ಇಲ್ಲಿ ತಗೊಳ್ಳಿ, ಪ್ರಿಮೈಸಸ್ 48,750. ಅದಾದಮೇಲೆ ನೆಕ್ಸ್ಟು ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಏನಂತಂದರೆ 2 ಇಯರಲ್ಲಿ ಕೊಟ್ಟಿದ್ದು ಅದೇನಾದರೂ ವ್ಯಾಲ್ಯೂ ಕಮ್ಮಿ ಇತ್ತು ಅಂದರೆ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸಲ್ಲಿ ಲೆಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಒಂದೇ ಇಯರ್ ಕೊಟ್ಟಿದ್ದಾರೆ 12,500 ಅಂತ. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ತಗೊಳ್ಳಿ ಗುಡ್ ವಿಲ್ 12,500. ಸೊ ಇದನ್ನು ನಾವು ಏನಂತಂದರೆ ಲೆಸ್ ಮಾಡ್ತಾ ಹೋಗ್ತೀವಿ. ಯಾಕಂತಂದರೆ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದೆಲ್ಲ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಈಗ ಹೊಸದಾಗಿ ಮಷಿನರಿ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗಿದೆ 75,000. ನೆಕ್ಸ್ಟ್ ಪ್ರಿಮೈಸಸ್ 4,500 ಎಕ್ವಿಪ್ಮೆಂಟ್ ಆ್ಯಂಡ್ ಪ್ರಿಮೈಸಸ್ ಬಂದು 48,750. ಆ್ಯಂಡ್ ಲಾಸ್ಟ್ ಒನ್ ಗುಡ್ ವಿಲ್ 12,500. ಟೋಟಲ್ ಎಷ್ಟಾಗುತ್ತೆ ಅಂದರೆ 1,40,750 ಆಗುತ್ತೆ. ಸೊ ಈಗ 1,31,000ಇಂದ 1,40,750ನ ಲೆಸ್ ಮಾಡಿ. 1,31,750ಇಂದ 1,40,750ನ ಲೆಸ್ ಮಾಡಿದ್ರೆ -9,000 ಬರುತ್ತೆ. ಸೊ ಇಲ್ಲಿ ಏನಂದರೆ ಮೈನಸ್ ವ್ಯಾಲ್ಯೂ ಬಂದಿದೆ ನೋಡಿ, -9,000. ಇಲ್ಲಿ 9,000 ಮೈನಸ್ ವ್ಯಾಲ್ಯೂ ಆಗುತ್ತೆ. ಇದನ್ನು ಬರ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಟರ್ಮ್ ಲೋನ್ ಇದೆ. ಸೊ ಈಗ ನಮಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸಿಂದ ಟೋಟಲ್ ಆಗಿ 9,000 ಬಂದಿದೆ, -9,000 ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಎಡ್ ಏನಂತಂದರೆ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಇದು ಬಂದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಂದ ಏನೇನಿದೆ ಅಂತ ನೋಡೋಣ. ಸೊ ಫೈನಾನ್ಸಿಂಗ್ ಆ್ಯಕ್ಟಿವಿಟಿಲಿ ಫಸ್ಟ್ ಒನ್ ನೋಡಿ. ಸೊ ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಯಾವುದೇ ಥರದ ಫೈನಾನ್ಷಿಯಲ್ ರೈಸ್ ಆಗಿಲ್ಲ. ಓಕೆ, ಜನರಲ್ ರಿಸರ್ವ್ ಆಯಿತು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಯಿತು. ಸೊ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಯಿತು. ಟರ್ಮ್ ಲೋನ್ ನೋಡಿ 1,55,000 ಇದ್ದಿದ್ದು 1,75,000 ಇದೆ. ಎಕ್ಸ್ಟ್ರಾ 20,000 ಲೋನ್ ತೊಗೊಂಡಿದ್ದೀವಿ. ಸೊ ಅದನ್ನು ಇಲ್ಲಿ ತಗೊಳ್ಳಿ. ಟರ್ಮ್ ಲೋನ್ ಎಷ್ಟಂತಂದರೆ 20,000ನ ತೊಗೊಂಡಿದ್ದೀವಿ. ನೆಕ್ಸ್ಟು ಇಂಟೀರಿಯಮ್ ಡಿವಿಡೆಂಟ್ನ ಪೇ ಮಾಡಿದ್ದೀವಿ. ಸೊ ಇಲ್ಲಿ ಕೊಟ್ಟಿದ್ದೀರಲ್ಲ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇಂಟೀರಿಯಮ್ ಡಿವಿಡೆಂಟು. ಸೊ ಫಸ್ಟ್ ಒನ್ಸ್ ಇಲ್ಲಿ ತೊಗೊಳ್ತೀವಿ, ಇಲ್ಲಿ ಹ್ಯಾಡ್ ಮಾಡ್ತೀವಿ, ಮತ್ತು ಇಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಇಂಟೀರಿಯಮ್ ಡಿವಿಡೆಂಟು ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸಲ್ಲಿ ಹ್ಯಾಡ್ ಮಾಡ್ತೀವಿ. ಬಟ್ ವೆನ್ ಇಟ್ ಈಸ್ ಕಮ್ಸ್ ಟು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಲೆಸ್ ಮಾಡ್ತೀವಿ. ಆಯಿತಾ? ಇಂಟೀರಿಯಮ್ ಡಿವಿಡೆಂಟ್ ಪೇಯ್ಡ್ ಎಷ್ಟಂತಂದರೆ 25,000ನ ಪೇ ಮಾಡಿದ್ದೀವಿ. ಸೊ ಇವಾಗ ಇವೆರಡು ಅಡ್ಜಸ್ಟ್ ಮಾಡಿ. -25,000 ಇದೆ, +20,000 ಇದೆ. ಅಲ್ಲಿಗೆ -5,000 ಬರುತ್ತೆ. ಸೊ ನೆಟ್ ಫ್ಲೋ ಫ್ರಮ್ ಆಲ್ ಅಡ್ಜಸ್ಟ್ಮೆಂಟ್ಸ್. ಸೊ ನೆಟ್ ಫ್ಲೋ ಫ್ರಮ್ ಆಲ್ ಅಡ್ಜಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂದರೆ -9,000 -9,000 ಆ್ಯಂಡ್ -5,000ನ ಹ್ಯಾಡ್ ಮಾಡಿದ್ರೆ -14,000 ಬರುತ್ತೆ. ಸೊ ನೆಟ್ ಫ್ಲೋ ಫ್ರಮ್ ಆಲ್ ಅಡ್ಜಸ್ಟ್ಮೆಂಟ್ 14,000 ಬರುತ್ತೆ. ಸೊ ಇವಾಗ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಏನಿದೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿದೆ? 7,000 ಇದೆ. ಓಪನಿಂಗ್ ಬ್ಯಾಲೆನ್ಸ್ ಬ್ಯಾಂಕ್ ಎಷ್ಟಿದೆ? 10,000 ಇದೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ 7,000, ಓಪನಿಂಗ್ ಬ್ಯಾಲೆನ್ಸ್ ಬ್ಯಾಂಕು 10,000 ಇದೆ. ಟೋಟಲು 17,000 ಇದೆ. ಸೊ -14,000ಇಂದ 17,000ನ ಲೆಸ್ ಮಾಡಿದ್ರೆ +3,000 ಬರುತ್ತೆ. ಸೊ ಇಲ್ಲಿ -14,000 ಇದೆ.
ಅದರಲ್ಲಿ ನೀವು ಏನಂತಂದರೆ ಪ್ಲಸ್ 17,000 ಲೆಸ್ ಮಾಡಿದ್ರೆ 3,000 ಬರುತ್ತಲ್ವಾ. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸು. ಸೊ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅಟ್ ದ ಎಂಡ್ ಯಾವುದೇ ಪ್ರಾಬ್ಲಮ್ ತೊಗೊಂಡ್ರು ಕೂಡ ನಿಮಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಕ್ಯಾಶು ಅದು ಇಲ್ಲಿ ಆನ್ಸರ್ ಪ್ರಾಪರಾಗಿ 3,000 ಬಂತು ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟಾಗಿದೆ ಅಂತ. ಸೊ ನಿಮಗೆ ಇಲ್ಲಿ ನೆಟ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ತನಕ ಆದಮೇಲೆ ನೆಟ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವೇನೇ ಇನ್ವೆಸ್ಟ್ ಮಾಡಿದರೂ ಕೂಡ ಅದು ಔಟ್ಫ್ಲೋ ಆಗಿರುತ್ತೆ. ಈಗ ಮಷಿನರಿನ ಪರ್ಚೇಸ್ ಮಾಡಿದ್ದೀವಿ, ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದ್ದೀವಿ, ಪ್ರಿಮೈಸಸ್, ಗುಡ್ ವಿಲ್ ಅಂತ ಅಂದರೆ ಅದೆಲ್ಲನೂ ಬಿಸ್ನೆಸ್ಸಿಂದ ಕ್ಯಾಶು ಔಟ್ಫ್ಲೋ ಆಗಿರುತ್ತೆ. ಹಾಗಾಗಿ ನಾವು ಎಲ್ಲನೂ ಕೂಡ ಲೆಸ್ ಮಾಡ್ತೀವಿ. ಅದೇ ವೆನ್ ಇಟ್ ಈಸ್ ಕಮ್ಸ್ ಟು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ಈಗ ಲೋನ್ ತೊಗೊಂಡಿರ್ತೀವಿ, ಬ್ಯಾಂಕಿಂದ ಲೋನ್ ತೊಗೊಂಡಿರೋದು ಅಮೌಂಟು ಬಿಸ್ನೆಸ್ಗೆ ಬಂದಿದೆ ಆಯಿತಾ, ಅದು ಪ್ಲಸ್ ಮಾಡ್ತೀವಿ. ಸೊ ನಾವೇನಾದರೂ ಪೇ ಮಾಡಿದರೆ ಏನೇನು ಔಟ್ಫ್ಲೋ ಇರುತ್ತೆ ಅದನ್ನು ಲೆಸ್ ಮಾಡ್ತೀವಿ, ಇನ್ಫ್ಲೋ ಇರುತ್ತೆ ಅದನ್ನು ಹ್ಯಾಡ್ ಮಾಡ್ತೀವಿ. ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಔಟ್ಫ್ಲೋ ಲೆಸ್ ಮಾಡ್ತೀವಿ, ಇನ್ಫ್ಲೋ ಏನಿರುತ್ತೆ ಅದನ್ನು ಹ್ಯಾಡ್ ಮಾಡ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಟ್ ಫ್ಲೋ ಫ್ರಮ್ ಆಲ್ ಅಡ್ಜಸ್ಟ್ಮೆಂಟ್ಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಏನಿರುತ್ತೆ ಅದನ್ನು ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಿದಾಗ ಫೈನಲಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಕ್ಯಾಶ್ ಏನಿರುತ್ತೆ ಪ್ರಾಬ್ಲಮಲ್ಲಿ ಆ ಅಮೌಂಟೇ ಬರಬೇಕು. ಸೊ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 7,000 ಇದೆ, ಈವನ್ ಅದ್ರ ಜೊತೆಗೆ ಬ್ಯಾಂಕು ಇದೆ. ಸೊ ಇಲ್ಲಿ ನೆಟ್ ಫ್ಲೋ ಫ್ರಮ್ ಆಲ್ ಅಡ್ಜಸ್ಟ್ಮೆಂಟ್ಸ್ಗೆ ನೀವು ಓಪನಿಂಗ್ ಬ್ಯಾಲೆನ್ಸನ್ನು ಹ್ಯಾಡ್ ಮಾಡಬೇಕು ಆಯಿತಾ. ಹ್ಯಾಡ್ ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದು ಬರುತ್ತೆ. ಇಲ್ಲಿ -14,000ಗೆ ಪ್ಲಸ್ 17,000ನ ಹ್ಯಾಡ್ ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ 3,000 ಬರುತ್ತೆ. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಪ್ರಾಬ್ಲಮಲ್ಲಿ ಏನಿರುತ್ತೆ ಆ ಆನ್ಸರ್ ಇಲ್ಲಿ ಬಂದರೆ ಪ್ರಾಬ್ಲಮ್ ಎಕ್ಸಾಕ್ಟಾಗಿ ಕರೆಕ್ಟ್ ಆಗಿದೆ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಸೊ ಇದು ವೆರಿ ಸಿಂಪಲ್. ಇದು ಬಂದು 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಪ್ರತಿ ಇಯರ್ ಒಂದು ಮ್ಯಾಂಡೇಟ್ರಿ ಕ್ವಶನ್ ಇದ್ದೇ ಇರುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಫಸ್ಟ್ ಪ್ರಾಬ್ಲಮ್ನ ಓದಿ ಅಡ್ಜಸ್ಟ್ಮೆಂಟ್ಸ್ನ ಕವರ್ ಮಾಡಿ ಆ್ಯಂಡ್ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಏನೇನಿರುತ್ತೆ ಅದಕ್ಕೆ ವಾಕಿಂಗ್ ನೋಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಪರ್ಚೇಸಿಂಗ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಡಿಪ್ರಿಷಿಯೇಷನ್ ಅಮೌಂಟನ್ನು ತೊಗೊಳ್ತೀವಿ. ಪರ್ಚೇಸಿಂಗ್ ಅಮೌಂಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಹೋಗುತ್ತೆ, ಡಿಪ್ರಿಷಿಯೇಷನ್ ಎಲ್ಲ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸಲ್ಲಿ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಆ್ಯಕ್ಚುಲಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆ ಫಸ್ಟು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನ ತಗೊಳ್ಳಿ. ಅಟ್ ದ ಎಂಡ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಬಂದರೆ ನಿಮಗೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅಂತ. ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಆ್ಯಂಡ್ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.